ಶಿವಪ್ಪ ಅನ್ನೋರು ಈಗ ಇದ್ದಾರೆ, ಅವ್ರಿಗೆ ಆತ್ಮೀಯರು ಮತ್ತು ಸ್ನೇಹಿತರು ಅವರು ಮತ್ತು ಬಿಗ್ ಬಾಸ್ ಮನೆಯವರೆಗೂ ಅವರೆಲ್ಲ ಕರ್ಕೊಂಡೋಗಿ ಬಂದಿದ್ದಾರೆ. ಹನುಮಂತ್ ಅವರು ಈಗ ಬಿಗ್ ಬಾಸ್ ಸೀಸನ್ 11 ಗೆದ್ದಿರೋ ಬಗ್ಗೆ ತಮ್ಗೆ ಏನು ಅನ್ಸುತ್ತೆ? ಅವರು ಆಲ್ರೆಡಿ ಮೊದಲಿಗೆ ಗೊತ್ತಾಗಿತ್ತು ಹನುಮಂತ ಗೆದ್ದೇ ಗೆದ್ದಿದ್ದಾನೆ ಅಂತೇಳಿ. ನಮ್ಗೆ ಗೆದ್ದಿದ್ದಂತೇಳಿ ಭಾಳ ಖುಷಿ. ಏನಂದ್ರೆ ನಮ್ಮ ಹನುಮಂತನ ಆಶೀರ್ವಾದ ಯಾವಾಗಿಂದ ಇರುತ್ತೆ. ನಮ್ಮೂರು ಹನುಮಂತನ ಆಶೀರ್ವಾದ ಭಾಳ ಇರ್ತದೆ. ಎಲ್ಲಿ ಹೋದ್ರು ನಮಗಾದ್ರೆ ಆಯ್ತು ಎಲ್ಲರಿಗೂ ನಮ್ಮ ಮೂರು ಜನಕ್ಕೇ ನಮ್ಮ ಹನುಮಂತನ ಆಶೀರ್ವಾದ ಭಾಳ ಇದೆ. ಹನುಮಂತ ಅಂತ ಹೇಳಿದ್ರೆ ಈಗ ಹನುಮಂತನೇ ಎಲ್ಲ ಆಶೀರ್ವಾದ. ಈಗ ಆಲ್ರೆಡಿ ಗೆದ್ದ ಭಾಳ ಖುಷಿ. ಇವತ್ತು ಏನು ಊರಲ್ಲಿ ಹೆಚ್ಚು ಈಗಾಗಲೇ ಇನ್ನೂ ಅವ್ರು ಊರ ಕಡೆ ಬಂದಿಲ್ಲ ಅನ್ನುವಂಥ ಮಾಹಿತಿ ಇದೆ. ಇವತ್ತು ಬರ್ತಾರೆ ಅನ್ನುವಂಥ ಮಾಹಿತಿ ಇತ್ತು, ಮತ್ತೆ ಗೊತ್ತಾಗಲಿಲ್ಲ. ಈಗ ಊರ ಕಡೆ ಏನೇನು ತಯಾರಿ ನಡೀತಾ ಇದೆ ತಮ್ಗೆ ಏನಾದ್ರು ಗೊತ್ತಿದೆಯಾ? ಎಲ್ಲ ಆಲ್ರೆಡಿ ಆಚೆ ಈಚೆ ಜನ ಕೇಳ್ತಾರೆ ಯಾವಾಗ ಬರ್ತಾನೆ ಗೊತ್ತಿದ್ದಾನೆ. ಅವ್ರು ಈಗ ಆಲ್ರೆಡಿ ಇನ್ನೊಂದು ಶೂಟಿಂಗ್ ಹಿಂಗಾಗಿ ಬರೋಕ್ಕಾಗಿ ಬರ್ತಾರೆ. ಅಂದ್ರೆ ಹೆಚ್ಚು ಅವ್ರು ಯಾವ ಭಜನಿ ಪದ ಬಂದಾಗೆಲ್ಲ ಹೆಚ್ಚು ಯಾವ ಪದವನ್ನ ಹೆಚ್ಚು ಅದನ್ನ ಯಾವ ಸಾಂಗನ್ನ ಹೇಳ್ತಾ ಇದ್ರು? ಶಿಶುನಾಥ್ ಸರಿ ಬರ್ತದೆ. ಪದಗಳು ಜಾಸ್ತಿ. ಇದು ಬಂದ್ರೆ ತಮ್ಮ ಹೆಸರು ಏನು? ಫಕೀರೇಶ್ವರು ಇದ್ದಾರೆ. ಅವ್ರ ಊರ ಹೆಸರು ಏನು ಅನ್ಸುತ್ತೆ? ಹನುಮಂತ ಹೌದಾ? ಈ ಒಟ್ಟಿನಲ್ಲಿ ಚಿಲ್ಲೂರು ಬಟ್ನೆ ಅನ್ನೋದು ಇವತ್ತು ನಾಡಿನಾದ್ಯಂತ, ಇವತ್ತು ದೇಶದಾದ್ಯಂತ ಒಂದು ಪ್ರಚಾರ ಪಡ್ಕೊಂಡಿದೆ. ಅಂದ್ರೆ ಇಲ್ಲಿ ಕಲಾದೇವತೆಯನ್ನು ಹನುಮಂತ ರೂಪದ ಮೂಲಕ ಒಂದು ಶಕ್ತಿಯನ್ನು ನೀಡಿದ್ದು ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಈ ಒಟ್ಟಿನಲ್ಲಿ ನಿಮ್ಮಲ್ಲಿ ಖುಷಿ ಬಹಳಷ್ಟು ಇದೆ. ಇವತ್ತು ಆಂಜನೇಯ ಆಶೀರ್ವಾದ ಅನ್ನೋದನ್ನು ಅಂದ್ರೆ ಅಷ್ಟು ಆಂಜನೇಯ ಶಕ್ತಿ ಇದೆ ಅನ್ನೋದನ್ನ ಇಲ್ಲಿ ನೀವು ನಂಬಿಕೆ ಆಗಿದೆ ಅನ್ನೋದನ್ನ ನಾವು ಹೇಳಬೇಕಾಗಿದೆ. ಆಲ್ರೆಡಿ ಸುದೀಪ್ ಸರ ಅಲ್ಲೇ ನಾವು ಬಿಗ್ ಬಾಸ್ ಮನೆ ಒಳಗೆ ಹೋದಾಗಿದೆ. ನಮ್ಮೂರ ಪದ ಕೇಳಿ ಅವ್ರ ಇದಾಗಿಬಿಡ್ತಾರೆ. ಅವರು ಟೀ ಕುಡ್ಕೊಂತ ಒಂಥರ ಅವ್ರಿಗೆ ಭಾರಿ ಇಷ್ಟ ಆಗ್ಬಿಡ್ತಾರೆ. ನೀವು ಜಾಯ್ನ್ ಆಗಿದ್ರ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಅವಾಗ ಅವ್ರ ಹಾಡು ಕೇಳಿ ಸುದೀಪ್ ಸರ ಒಂಥರ ಇದಾಗಿ ಈ ಕಡೆ ರಜೆ ತಾಟ ಇದ್ರು. ಅವಾಗ ಅವ್ರು ನೋಡಿ ಹಾಡು ಹೇಳದ್ ನೋಡಿ ಒಂಥರ ಖುಷಿ, ಭಾಳ ಖುಷಿ ಆಗ್ಬಿಡ್ತಾರೆ. ಒಟ್ಟಿನಲ್ಲಿ ಹನುಮಂತ್ ಗೆಲ್ಲದ ತ್ರಿವಿಕ್ರಮ ಗೆದ್ದಿದ್ರೆ ಏನಾಗ್ತಿತ್ತು? ಅದೇನಿಲ್ಲ, ಯಾರಿಗೆ ಖುಷಿನ ರೀ. ಆದ್ರೆ ನಮ್ಮೂರು ಅಭಿಮಾನಿ ಇರುತ್ತೆ. ಗೆದ್ದಿ ನಮಗೀಗ ನಾವು ಗೆದ್ರಷ್ಟು ಬೇರೆಯವ್ರಿಗೆ ಗೆದ್ದರೆ ನಮ್ಮ ಗೆದ್ರೆ ಭಾಳ ಖುಷಿ. ಥ್ಯಾಂಕ್ ಯು.